ಚನ್ನಪಟ್ಟಣ, ಸಂಡೂರು, ಸಿಗ್ಗಾವಿ ಈ ಮೂರು ಪ್ರತಿಷ್ಠಿತ ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೀತಾ ಇದೆ. ಈ ಉಪಚುನಾವಣಾ ಫಲಿತಾಂಶದಿಂದ ಸರ್ಕಾರದ ಮೇಲೆ ಯಾವುದೇ ಸಮಸ್ಯೆ ಆಗದೇ ಇದ್ದರೂ ಚನ್ನಪಟ್ಟಣದಲ್ಲಿ ಬರುವಂತಹ ಫಲಿತಾಂಶದಿಂದ ರಾಜ್ಯ ರಾಜಕಾರಣದಲ್ಲಿ ಸುನಾಮಿ ಎದ್ದರೂ ಅಚ್ಚರಿ ಇಲ್ಲ. ಎಸ್ ಮೈ ಡಿಯರ್ ವೀಕ್ಷಕರೇ, ಚನ್ನಪಟ್ಟಣದಲ್ಲಿ ನಡೀತಾ ಇರುವಂಥದ್ದು ಜಸ್ಟ್ ಬೈ ಎಲೆಕ್ಷನ್ ಅಲ್ಲ, ಅದೊಂದು ಮಹಾ ಯುದ್ಧ. ಒಕ್ಕಲಿಗರ ಆಧಿಪತ್ಯವನ್ನು ಸಾಧಿಸುವ ಸಲುವಾಗಿ ನಡೀತಾ ಇರುವಂತಹ ಮಹಾ ಸಮರವದು. ಆ ಸಮರವನ್ನು ಗೆಲ್ಲೋಕೆ ಆ ಎರಡು ಪ್ರಬಲ ಕುಟುಂಬಗಳು ಹಗಲು ರಾತ್ರಿ ಎನ್ನದೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡವರ ಹಾಗೆ ಶ್ರಮಿಸುತ್ತಿವೆ. ಈ ಸರ್ಕಾರನ ತೆಗೆಯುವವರೆಗೆ ನನ್ನ ಮೊಮ್ಮಗನ್ನ ನೀವು ಗೆಲ್ಲಿಸ್ತೀರಿ. ಯು ಆರ್ ರೈಟ್. ಒಂದು ಕುಟುಂಬ ಮಾಜಿ ಪ್ರಧಾನಿ ದೇವೇಗೌಡರದು, ಮತ್ತೊಂದು ಕುಟುಂಬ DCM DK ಶಿವಕುಮಾರ್ ಅವರದ್ದು. ಚನ್ನಪಟ್ಟಣ ಹಳೆ ಮೈಸೂರು ಭಾಗದ ಒಕ್ಕಲಿಗ ಸಾಮ್ರಾಜ್ಯದ ದ್ವಾರಬಾಗ್ಲು ಅಂತಲೇ ಕರೆಸ್ಕೊಳ್ತಾ ಇದೆ. ಯಾಕಂದರೆ ಈ ಉಪಚುನಾವಣೆ ಒಕ್ಕಲಿಗರ ಆಧಿಪತ್ಯವನ್ನು ನಿರ್ಧಾರ ಮಾಡುತ್ತೆ, ಹಳೆ ಮೈಸೂರು ಭಾಗದ ಪ್ರಬಲ ನಾಯಕ ಯಾರು ಅನ್ನೋದನ್ನು ನಿರ್ಧರಿಸುತ್ತೆ, ಈ ಭಾಗದಲ್ಲಿ ಯಾವ ಪಕ್ಷ ಎಷ್ಟು ಸ್ಟ್ರಾಂಗ್ ಅನ್ನೋದನ್ನು ಕೂಡ ನಿರ್ಧಾರ ಮಾಡುತ್ತೆ. ಈ ಕಾರಣಕ್ಕಾಗಿಯೇ ಮೂರು ಪಕ್ಷಗಳು ತಂತ್ರಗಾರಿಕೆ ಮಾಡಿವೆ, ಷಡ್ಯಂತ್ರಗಳನ್ನು ರಚಿಸಿವೆ, ಅಳೆದು ತೂಗಿ ಹೇಳಿಕೆಗಳನ್ನು ಕೊಡ್ತಾ ಇವೆ, ಆಗಿದ್ದಾಗ್ಲಿ ಅಂತ ವೈಯಕ್ತಿಕ ಟೀಕೆಗಳನ್ನು ಮಾಡಿಬಿಟ್ಟಿವೆ. हिजाब समस्या ಬೇಡ ನನಗೆ. ನಾವು ಹಿಜಾಬ್ ಪಜಾಬ್ ಯಾವುದು उसे हिजाब भी नको पजाब भी नको ಗೊತ್ತೆ उसे वोट होना आगತ್ತೆ हमारे डाला ಇನ್ನು ಅವರಿಗೆ ಬನ್ನಿ. ಚನ್ನಪಟ್ಟಣದ ಉಪಚುನಾವಣಾ ಫಲಿತಾಂಶ ಪ್ರಮುಖವಾಗಿ ಮೂರು ಭವಿಷ್ಯಗಳನ್ನು ನಿರ್ಧಾರ ಮಾಡುತ್ತೆ. ಮೊದಲನೆಯದ್ದು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹಾಗೂ ಸಹೋದರ ಸುರೇಶ್ ಅವರ ರಾಜಕೀಯ ಭವಿಷ್ಯ. ಎರಡನೆಯದ್ದು BJP ಹಾಗೂ JDS ಪಕ್ಷಗಳ ಮೈತ್ರಿಯ ಭವಿಷ್ಯ. ಮೂರನೆಯದ್ದು ಹಳೆ ಮೈಸೂರು ಭಾಗದಲ್ಲಿ ಭಾರತೀಯ ಜನತಾ ಪಕ್ಷದ ಭವಿಷ್ಯ. ರಾಜ್ಯ ರಾಜಕಾರಣದ ಇತ್ತೀಚಿನ ಬೆಳವಣಿಗೆಗಳನ್ನು ಗಮನಿಸುತ್ತಾ ಹೋದರೆ ಒಂದು ಸಂಗತಿ ಬಹಳಷ್ಟು ಕುತೂಹಲಕಾರಿಯಾಗಿದೆ. ಅದೇ DCM DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ ಅನ್ನುವಂಥದ್ದು. DCM DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಒಕ್ಕಲಿಗ ಸಮುದಾಯದ ಬಹುದೊಡ್ಡ ಕನಸು. DKಶಿ ಹೇಳಿ ಕೇಳಿ ಕಾಂಗ್ರೆಸ್ ಪಕ್ಷದ ಟ್ರಬಲ್ ಶೂಟರ್, ಸೋಲೋ ಕ್ಷೇತ್ರವನ್ನು ಗೆಲ್ಲಿಸೋ ತಾಕತ್ತಿರೋ ಲೀಡರ್, ಪಕ್ಷಕ್ಕಾಗಿ ತನು ಮನ ಧನ ಎಲ್ಲವನ್ನು ಅರ್ಪಿಸಿ ಕೆಲಸ ಮಾಡೋ ನಾಯಕ, ಒಕ್ಕಲಿಗ ಸಮುದಾಯದ ಬಹುದೊಡ್ಡ ನಾಯಕ. ಹೀಗಾಗಿ ಸಮುದಾಯ ಅವರನ್ನ ಮುಖ್ಯಮಂತ್ರಿ ಗಾದೆಯಲ್ಲಿ ನೋಡೋದು ಸಹಜ. DK ಶಿವಕುಮಾರ್ ಈ ರಾಜ್ಯದಲ್ಲಿ ದೊಡ್ಡ ರಾಜಕಾರಣವನ್ನ ಮುಖ್ಯಮಂತ್ರಿ ಆಗಬೇಕು. ಆದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸ್ವಂತ ತಮ್ಮನನ್ನು ಗೆಲ್ಲಿಸ್ಕೊಳ್ಳಕ್ಕೆ ಆಗಲಿಲ್ಲ ಅನ್ನೋ ನೋವು ಕೂಡ ಅವರನ್ನು ಕಾಡ್ತಾ ಇರೋದು ನಿಜ. ಯಾಕೆಂದರೆ 2019ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಒಂದೇ ಒಂದು ಕ್ಷೇತ್ರ, ಅದು DK ಸುರೇಶ್ ಮಾತ್ರ. ಆದರೆ 2024ರಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ಅಳಿಯ ಡಾಕ್ಟರ್ CN ಮಂಜುನಾಥ್ ಅವರ ವಿರುದ್ಧ DK ಸುರೇಶ್ ಅವರು ಸೋತು ಹೋದರು. ಈಗ ಅದೇ ದೇವೇಗೌಡರ ಮೊಮ್ಮಗ ಚನ್ನಪಟ್ಟಣದ ಅಭ್ಯರ್ಥಿ. ಅಕಸ್ಮಾತ್ ಈ ಬಾರಿಯೂ ಕಾಂಗ್ರೆಸ್ಗೆ ಸೋಲಾದರೆ DK ಶಿವಕುಮಾರ್ ಅವ್ರಿಗೆ ನಿಜಕ್ಕೂ ಮುಖಭಂಗವಾಗುತ್ತೆ. ಅವರು CM ಆಗಬೇಕು ಅನ್ನೋ ಕನಸಿಗೆ ದೊಡ್ಡ ಸವಾಲು ಎದುರಾಗುತ್ತೆ. ಹೀಗಾಗಿ ಚನ್ನಪಟ್ಟಣದ ಗೆಲುವು DK ಶಿವಕುಮಾರ್ ಅವ್ರಿಗೆ ಅನಿವಾರ್ಯ ಆಗಿದೆ. ಈ ಎಲ್ಲ ಲೆಕ್ಕಾಚಾರಗಳನ್ನು ಹಾಕಿ ಅಳೆದು ತೂಗಿ ಚನ್ನಪಟ್ಟಣದಲ್ಲಿ CP ಯೋಗೇಶ್ವರ್ ಅವರನ್ನು ಕರ್ಕೊಂಡು ಬಂದು ಅಭ್ಯರ್ಥಿಯನ್ನಾಗಿ DK ಶಿವಕುಮಾರ್ ಅವರು ಮಾಡಿದ್ದಾರೆ. ಯೋಗೇಶ್ವರ್ ಅವರ ಜನಪ್ರಿಯತೆ, 2 ಬಾರಿ ಸೋತಿದ್ದಾರೆ ಎನ್ನುವ ಸಿಂಪತಿ, DK ಬ್ರದರ್ಸ್ ಬೆಂಬಲ ಹಾಗೂ ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮಗಳು ಗೆಲುವಿಗೆ ಅನುಕೂಲ ಅನ್ನೋ ಸ್ಟ್ರಾಟಜಿ DK ಶಿವಕುಮಾರ್ ಅವರದ್ದು. ನೀವೆಲ್ಲ ಯೋಗೇಶ್ವರ್ಗೆಲ್ಲ ವೋಟ್ ಹಾಕ್ತಾ ಇರೋದು DK ಶಿವಕುಮಾರ್ಗೆ. ಚನ್ನಪಟ್ಟಣದಲ್ಲಿ CP ಯೋಗೇಶ್ವರ್ ಗೆದ್ದು ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಎದುರಾಗಿದ್ದೆ. ಆದರೆ DK ಶಿವಕುಮಾರ್ ಅವರಿಗೆ CM ಗಾದಿಯ ಹಾದಿ ಬಹಳಷ್ಟು ಸುಲಭ ಆಗುತ್ತೆ. ಸೋತ್ರೆ DK ಶಿವಕುಮಾರ್ ಅವರ ರಾಜಕೀಯ ತಂತ್ರಗಾರಿಕೆಗಳು ಎಲ್ಲವೂ ಕೂಡ ತಳಕೆಳಗಾಗ್ತವೆ. ಇನ್ನೊಂದೆಡೆ ಚನ್ನಪಟ್ಟಣದ ಫಲಿತಾಂಶ
ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ, ಜೆಡಿಎಸ್ ಅಭ್ಯರ್ಥಿ ಆಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರ ಭವಿಷ್ಯ ಅಷ್ಟೇ ಅಲ್ಲ, ಇಡೀ ಜೆಡಿಎಸ್ನ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ. ಚನ್ನಪಟ್ಟಣದಲ್ಲಿ ಜೆಡಿಎಸ್ನ ಯುವರಾಜ ನಿಖಿಲ್ ಕುಮಾರಸ್ವಾಮಿ ಅವರ ಗೆಲುವು ಎಷ್ಟು ಅನಿವಾರ್ಯ ಅಂದರೆ, ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಬಹುದೊಡ್ಡ ಸವಾಲು. ನಿಖಿಲ್ಗೆ 3ನೇ ಅಗ್ನಿ ಪರೀಕ್ಷೆ. ತಮ್ಮ ರಾಜಕೀಯ ಪರಂಪರೆಯ ವಾರಸುದಾರರನ್ನ ಗೆಲ್ಲಿಸಲೇಬೇಕಾದ ಯಜ್ಞ ದೇವೇಗೌಡರದ್ದು. ಹೀಗಾಗಿಯೇ ಮಾಜಿ ಪ್ರಧಾನಿ ದೇವೇಗೌಡರು 92ರ ವಯಸ್ಸಿನಲ್ಲೂ ಕೂಡ ಇಡೀ ಕ್ಷೇತ್ರದಲ್ಲಿ ಹೆಚ್ಚು ಪ್ರಚಾರವನ್ನು ಮಾಡಿದ್ದಾರೆ. ಯಾಕಂದರೆ ಚನ್ನಪಟ್ಟಣದ ಫಲಿತಾಂಶ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿಯ ಮೇಲೂ ಪರಿಣಾಮವನ್ನು ಬೀರುವ ಸಾಧ್ಯತೆ ಇದೆ. ಈ ಕಾರಣಕ್ಕಾಗಿಯೇ ಅವರು ಭಾವನಾತ್ಮಕವಾಗಿ ಮತಯಾಚನೆ ಮಾಡುತ್ತಿದ್ದಾರೆ. ಈ ಚುನಾವಣೆಯಲ್ಲಿ ಕಣ್ಣಲ್ಲಿ ಇರಾಕ್ಬಾರ್ದಾಗಿತ್ತು ಅನ್ಕೊಂಡಿದ್ದೆ, ಆದ್ರೆ ಸಾಕಷ್ಟು ಹೊಗಳಿದೆ. 2 ಚುನಾವಣೆಯಲ್ಲೂ ಪೆಟ್ಟು ತಿಂದಿದ್ದೆ. ಎಸ್, ಜೆಡಿಎಸ್ ಹಾಗೂ ಬಿಜೆಪಿಯ ಮೈತ್ರಿಯ ಬಳಿಕ ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ ಅವರ ಇಮೇಜ್ ದುಪ್ಪಟ್ಟಾಗಿದೆ. ಬಿಜೆಪಿಯ ಹೈಕಮಾಂಡ್ನಲ್ಲಿ ಸ್ಟೇಟ್ ಬಿಜೆಪಿ ನಾಯಕರಿಗಿಂತ ಕುಮಾರಣ್ಣಂದೇ ಒಂದು ಕೈ ಮೇಲಾಗುತ್ತಿದೆ. ಮೋದಿ, ಅಮಿತ್ ಶಾ ಕೂಡ ಕುಮಾರಣ್ಣ ಪ್ರತಿ ಮಾತಿಗೂ ತಲೆ ಅಲುಗಾಡಿಸ್ತಾ ಇದ್ದಾರೆ. ಈಗಿರುವಾಗ ನಿಖಿಲ್ ಗೆಲುವು ಮೈತ್ರಿ ಪಕ್ಷಗಳಿಗೆ ಇನ್ನಷ್ಟು ಫೆವಿಕಾಲ್ ರೀತಿ ಆಗಬಹುದು. ಒಂದು ವೇಳೆ ಸೋಲಾದರೆ ಅದು ಮೈತ್ರಿಗೂ ಕೂಡ ಸಂಕಷ್ಟ ತರಬಹುದು. ಕುಮಾರಸ್ವಾಮಿ ಅವರ ಇಮೇಜ್ಗೆ ಧಕ್ಕೆಯಾಗಬಹುದು. ಮಗನನ್ನೇ ಗೆಲ್ಲಿಸಿಕೊಳ್ಳೋಕ್ಕೆ ಆಗದವರಿಂದ ಮೈತ್ರಿಗೆ ಲಾಭವಾಗುತ್ತಾ ಅನ್ನೋ ಪ್ರಶ್ನೆಯನ್ನು ಹುಟ್ಟು ಹಾಕಬಹುದು. ಅಷ್ಟೇ ಅಲ್ಲ, ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ನ ಪ್ರಾಬಲ್ಯ ಕಡಿಮೆ ಆಗ್ತಿದೆ ಅನ್ನುವಂಥ ಒಂದು ಸಂದೇಶ ರವಾನೆ ಆಗಬಹುದು. ಯಾರಾದರೂ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣ ಕ್ಯಾಂಡಿಡೇಟ್ ಅಂತ ಹೇಳಿ ನಿಮ್ಮನ್ನ ಕೇಳ್ತಾನೆ. ನಿಖಿಲ್ ಸೋತಿದ್ದೆ ಆದರೆ ಈಗಾಗಲೇ ಕಾಂಗ್ರೆಸ್ ಮನೆ ಬಾಗಿಲು ತಟ್ಟೋಕೆ ರೆಡಿಯಾಗಿರೋ ಕೆಲ ಜೆಡಿಎಸ್ ಶಾಸಕರಿಗೆ ಮತ್ತಷ್ಟು ಪುಷ್ಟಿ ನೀಡಬಹುದು. ಇದೇ ಕಾರಣಕ್ಕೆ ಕುಮಾರಣ್ಣ ತಮ್ಮೆಲ್ಲ ಆರೋಗ್ಯ ಸಮಸ್ಯೆಗಳನ್ನು ಮರೆತು ಚನ್ನಪಟ್ಟಣದಲ್ಲಿ ಹೋರಾಟಕ್ಕೆ ಇಳಿದಿದ್ದಾರೆ. ಇಂಟ್ರೆಸ್ಟಿಂಗ್ ಏನಂದರೆ, ಚನ್ನಪಟ್ಟಣದ ಫಲಿತಾಂಶ ಕಾಂಗ್ರೆಸ್ ಜೆಡಿಎಸ್ಗಿಂತಲೂ ಬಿಜೆಪಿಗೆ ಬಹಳಷ್ಟು ಮುಖ್ಯವಾಗಿದೆ. ಕಾರಣ ಇಷ್ಟೇ, ಹಳೆ ಮೈಸೂರು ಭಾಗದಲ್ಲಿ ಆರ್ ಅಶೋಕ್, ಅಶ್ವಥ್ ನಾರಾಯಣ್ ಅವರನ್ನು ಬಿಟ್ಟರೆ ಒಕ್ಕಲಿಗ ಪ್ರಬಲ ನಾಯಕ ಯಾರೂ ಕೂಡ ಇರಲಿಲ್ಲ. CPY ಆ ಸ್ಥಾನವನ್ನು ತುಂಬುವ ಎಲ್ಲ ಸಾಮರ್ಥ್ಯ ಹೊಂದಿದ್ರು. ಆದರೆ ಕುಮಾರಣ್ಣನ ಹಠದಿಂದ ಅವರು ಕಾಂಗ್ರೆಸ್ ಸೇರಿದ್ದಾರೆ. ಅಕಸ್ಮಾತ್ ನಿಖಿಲ್ ಗೆದ್ದರೆ ಬಿಜೆಪಿಗೂ ಕುಮಾರಣ್ಣನೇ ನಾಯಕ. ನಿಖಿಲ್ ಸೋತ್ರೆ ಬಿಜೆಪಿ ಹೈಕಮಾಂಡ್ ಕೂಡ ಯೋಚನೆ ಮಾಡುತ್ತೆ. ರಾಜ್ಯ ಬಿಜೆಪಿಯ ನಾಯಕರು ಸೋಲಿನ ಕಾರಣಗಳ ಪಟ್ಟಿಯನ್ನು ಹೈಕಮಾಂಡ್ಗೆ ಕಳಿಸ್ಕೊಡ್ತಾರೆ. ಅಲ್ಲಿಗೆ ಟಿಕೆಟ್ ಹಂಚಿಕೆಯಲ್ಲಾದ ತಪ್ಪು, ಕುಮಾರಸ್ವಾಮಿ ಅವರ ಹಠಮಾರಿತನ, ರಾಜ್ಯ ಬಿಜೆಪಿ ನಾಯಕರ ನಿರ್ಲಕ್ಷ್ಯತನದ ಬಗ್ಗೆ ಬಿಜೆಪಿ ಹೈಕಮಾಂಡ್ ಎಚ್ಚೆತ್ತುಕೊಳ್ಳುತ್ತೆ. ಟೋಟಲ್ ಆಗಿ 3 ಪಕ್ಷಗಳಿಗೂ ಕೂಡ ಚನ್ನಪಟ್ಟಣದ ಫಲಿತಾಂಶ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ಈ ಫಲಿತಾಂಶದಿಂದ ಸರ್ಕಾರ ಬದಲಾವಣೆ ಆಗದೇ ಇದ್ದರೂ ಘಟಾನುಘಟಿ ರಾಜಕೀಯ ನಾಯಕರುಗಳ ಭವಿಷ್ಯ ನಿರ್ಧಾರ ಆಗುತ್ತೆ. ಜೊತೆಗೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ನಾಯಕ ಯಾರು ಅನ್ನುವಂಥದ್ದು ಕೂಡ ಈ ಚುನಾವಣಾ ಫಲಿತಾಂಶದಿಂದ ತೀರ್ಮಾನ ಆಗುತ್ತೆ.